ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೊಂದು ಕಾನೂನು, ಕೆಎಸ್ ಅಧಿಕಾರಿಗಳಿಗೆ ಇನ್ನೊಂದು ಕಾನೂನು ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. 2 ವರ್ಷ ಆಗಿದ್ರು ಐಎಎಸ್ ಐಪಿಎಸ್ ಅಧಿಕಾರಿಗಳು ಇಲಾಖೆಯಲ್ಲಿರ್ಬೋದು. ಹಾಗಾದ್ರೆ ಅವರಿಗೊಂದು ಕಾನೂನಾ, ಕೆಎಸ್ ಅಧಿಕಾರಿಗಳಿಗೆ ಇನ್ನೊಂದು ಕಾನೂನಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. 2 ವರ್ಷ ಆಗಿದ್ರು ಕೂಡ ಐಎಎಸ್ ಐಪಿಎಸ್ ಅಧಿಕಾರಿಗಳು ಇಲಾಖೆಯಲ್ಲಿರ್ಬೋದು. ಕೆಎಸ್ ಅಧಿಕಾರಿಗೆ ಮಾತ್ರ ಅವಧಿ ಪೂರ್ಣ ಎತ್ತಂಗಡಿ ಶಿಕ್ಷೆ ಯಾಕೆ? ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಿರುವ ಸೂಕ್ತ ರಕ್ಷಣೆ ಹಾಗಾದ್ರೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಎತ್ತಂಗಡಿ ಆಗಿರುವಂತದ್ದು. ಎಂಜಿ ರೂಪಾ ಕೆಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಕೆ ಮಾಡ್ತಾ ಇದ್ರು. ಕಾರ್ಯದರ್ಶಿ ಸ್ಥಾನಕ್ಕೆ ಬಂದು 1.5 ವರ್ಷ ಕೂಡ ಆಗಿಲ್ಲ. ಈ ಹಿನ್ನೆಲೆ ಈಗ ಎತ್ತಂಗಡಿ ಮಾಡಲಾಗಿದೆ. ಸಿಎಂ ಗಮನಕ್ಕೆ ತಾರದೆ ಹಿರಿಯ ಐಎಎಸ್ ಅಧಿಕಾರಿಗಳ ಆಟೋಟಪ ನಡೀತಾ ಇದೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೆ ಒಂದು ಕಾನೂನು ಅಥವಾ ಕೆಎಸ್ ಅಧಿಕಾರಿಗಳಿಗೆ ಇನ್ನೊಂದು ಕಾನೂನು ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಈ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದಕ್ಕೆ ಕಾರಣ ಇದೀಗ ಎಂಜಿ ರೂಪಾ ಕೆಎಸ್ ಅಧಿಕಾರಿ ಎತ್ತಂಗಡಿ ಆಗಿರುವಂತದ್ದು. ದಸರಾ ಮುಗಿಯೋ ತನಕ ಅಧಿಕಾರಿಗಳ ವರ್ಗಾವಣೆ ಇಲ್ಲ ಅಂತ ಹೇಳಿದ್ರು ಸಿಎಂ. ಆಷಾಢ ಶುಕ್ರವಾರ ನಡೆಯುತ್ತಿರುವಾಗಲೇ ಎಂಜಿ ರೂಪಾ ಎತ್ತಂಗಡಿಯಾಗಿದೆ. ಜಿಲ್ಲಾಧಿಕಾರಿ ನಗರ ಪೊಲೀಸ್ ಆಯುಕ್ತರ ಅವಧಿ 2 ವರ್ಷ ಪೂರ್ಣಗೊಂಡಿದೆ. ಅವರ ವಿರುದ್ಧ ಎತ್ತಂಗಡಿ ಶಿಕ್ಷೆ ಇಲ್ಲ. ಯಾಕೆ ಹಾಗಾದ್ರೆ? ಮಹಿಳಾ ಕೆಎಸ್ ಅಧಿಕಾರಿ ಮಾತ್ರ ಟಾರ್ಗೆಟ್ ಇಲ್ಲಿ. ಅಧಿಕಾರಿಗಳ ಈ ಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಫುಲ್ ಗರಂ ಆಗಿದ್ದಾರೆ. ಸಿಎಂ ಗಮನಕ್ಕೆ ಅಧಿಕಾರಿಯ ವರ್ಗಾವಣೆ ಮಾಹಿತಿ ನೀಡದೇ ಇರುವುದಕ್ಕೆ ಇಲ್ಲಿ ಕೂಡ ಯತೀಂದ್ರ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ದಸರಾ ಮುಗಿಯುವ ತನಕ ಅಧಿಕಾರಿಗಳ ವರ್ಗಾವಣೆ ಇಲ್ಲ ಅಂತ ಸಿಎಂ ಹೇಳಿದ್ರು. ಆದ್ರೂ ಕೂಡ ಆಷಾಢ ಶುಕ್ರವಾರ ನಡೀತಿರುವಾಗಲೇ ಎಂಜಿ ರೂಪಾ ಅವರ ಎತ್ತಂಗಡಿ ಆಗಿರುವಂತದ್ದು. ಜಿಲ್ಲಾಧಿಕಾರಿ ನಗರ ಪೊಲೀಸ್ ಆಯುಕ್ತರ ಅವಧಿ 2 ವರ್ಷ ಕೂಡ ಪೂರ್ಣಗೊಂಡಿದೆ. ಆದ್ರೂ ಕೂಡ ಅವ್ರನ್ನ ಎತ್ತಂಗಡಿ ಮಾಡಿಲ್ಲ. ಈ ವಿರುದ್ಧ ಕೂಡ ಈಗ ಯತೀಂದ್ರ ಅವರು ಸಿಡಿಮಿಡಿಗೊಂಡಿರುವಂತದ್ದು. ಮಹಿಳಾ ಕೆಎಸ್ ಅಧಿಕಾರಿಗಳು ಮಾತ್ರ ಯಾಕೆ ಇಲ್ಲಿ ಟಾರ್ಗೆಟ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಅಧಿಕಾರಿಗಳ ಈ ಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಕೂಡ ಫುಲ್ ಗರಂ ಆಗಿರುವಂತದ್ದು. ಸಿಎಂ ಗಮನಕ್ಕೆ ತರದೇನೆ ಹೇಗೆ ವರ್ಗಾವಣೆ ಮಾಡಿದ್ರಿ ನೀವು ಅಂತ ಇಲ್ಲಿ ಯತೀಂದ್ರ ಅವರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೆ ಒಂದು ಕಾನೂನು ಅಥವಾ ಕೆಎಸ್ ಅಧಿಕಾರಿಗಳಿಗೆ ಇನ್ನೊಂದು ಕಾನೂನು ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಯಾಕೆಂದ್ರೆ 2 ವರ್ಷ ಆದ್ರೂ ಕೂಡ ಐಎಎಸ್ ಐಪಿಎಸ್ ಅಧಿಕಾರಿಗಳು ಇಲಾಖೆಯಲ್ಲಿರ್ಬೋದು. ಆದ್ರೆ ಕೆಎಸ್ ಅಧಿಕಾರಿಗೆ ಮಾತ್ರ ಯಾಕೆ ಇಲ್ಲಿ ಎತ್ತಂಗಡಿ ಶಿಕ್ಷೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಸರ್ಕಾರದಲ್ಲಿ ಹಾಗಾದ್ರೆ ಮಹಿಳಾ ಅಧಿಕಾರಿಗಳಿಗಿಲ್ವಾ ಸೂಕ್ತ ರಕ್ಷಣೆ ಅಂತ ಕೂಡ ಈಗ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ 2 ವರ್ಷ ನಂತರ ವರ್ಗಾವಣೆ ಮಾಡಿದ್ರೆ ಓಕೆ ಫೈನ್. ಆದ್ರೆ ಇವರು ಅಧಿಕಾರಕ್ಕೆ ಬಂದು 2 ವರ್ಷ ಆಗಿಲ್ಲ. ಆದ್ರೂ ಕೂಡ ಎತ್ತಂಗಡಿ ಶಿಕ್ಷೆ ಆಗಿರುವಂತದ್ದು. ಹಲವು ಅನುಮಾನಗಳಿಗೆ ಕೂಡ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಸದ್ಯ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಎತ್ತಂಗಡಿ ಆಗಿದೆ. ಎಂಜಿ ರೂಪಾ ಕೆಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಕೆ ಮಾಡ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮೈಸೂರು ಬ್ಯೂರೋ ಚೀಫ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಇಲ್ಲಿ ಸಹಜವಾಗಿ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತದ್ದು. ಕೆಎಸ್ ಅಧಿಕಾರಿಗಳಿಗೆ ಒಂದು ನಿಯಮನ, ಹಾಗೆ ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೆ ಇನ್ನೊಂದು ನಿಯಮನ, 2 ಕಾನೂನು ಇದೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು. ಯಾಕೆಂದ್ರೆ ಇಲ್ಲಿ ಎಂಜಿ ರೂಪಾ ಅವರನ್ನು ಎತ್ತಂಗಡಿ ಮಾಡಲಾಗಿದೆ. ಆದ್ರೆ ಬೇರೆ ಅಧಿಕಾರಿಗಳು ಕೂಡ ಇನ್ನೂ ಇಲಾಖೆಯಲ್ಲಿದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ ರಾಘವೇಂದ್ರ? ಒಂದು ರೀತಿ ಐಪಿಎಸ್ ಅಧಿಕಾರಿಗಳಿಗೆ ಒಂದು ರೀತಿ ಮತ್ತೆ ಕೆಎಸ್ ಅಧಿಕಾರಿಗಳು ಒಂದು ರೀತಿ ಕಾನೂನು ಇದೆಯಾ ಅಂತೇಳಿ. ಯಾಕಂದ್ರೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಸರ್ಕಾರಿ ಇಲಾಖೆಗಳಲ್ಲಿ 2 ವರ್ಷ ಅವಧಿ ಇರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಮೈಸೂರು ಜಿಲ್ಲೆನಲ್ಲಿ ವಿಶೇಷವಾಗಿ ಆಷಾಢ ಶುಕ್ರವಾರ ನಡೀತಾ ಇದೆ. 4 ಆಷಾಢ ಶುಕ್ರವಾರದಲ್ಲಿ ಲಕ್ಷಾಂತರ ಮಂದಿ 4 ಶುಕ್ರವಾರಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರೋರಿದ್ದಾರೆ. ಅವ್ರು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿದ್ದಾರೆ. ಆದ್ರೆ 2ನೇ ಆಷಾಢ ಶುಕ್ರವಾರ ಪೂರ್ಣಗೊಂಡಂತ ಸಂದರ್ಭದಲ್ಲೇನೆ ಅದರ ಮಧ್ಯದಲ್ಲಿನೇ ಏನು ಕಾರ್ಯದರ್ಶಿಯಾಗಿದ್ದಂತ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕಾರ್ಯದರ್ಶಿ ಎಂಜಿ ರೂಪಾ ಅವ್ರನ್ನ ದಿಢೀರ್ ಅಂತೇಳಿ ಎತ್ತಂಗಡಿ ಮಾಡಲಾಗಿದೆ. ಏನು ದಸರಾದ ಉನ್ನತ ಮಟ್ಟದ ಸಮಿತಿ ಸಭೆಯಲ್ಲಿ ಸ್ವತಃ ಸಿಎಂ ಅವರೇ ಒಂದು ಘೋಷಣೆಯನ್ನ ಮಾಡಿದ್ರು.
ದಸರಾ ಮುಗಿಯುವ ತನಕ ಯಾವುದೇ ಅಧಿಕಾರಿಗಳನ್ನ ನಾವು ವರ್ಗಾವಣೆ ಮಾಡೋದಿಲ್ಲ, ಅಲ್ಲಿವರೆಗೆ ರಿಲ್ಯಾಕ್ಸೇಷನ್ ಕೊಡ್ತೇವೆ. ಯಾಕಂದ್ರೆ ದಸರಾ ಸುಸೂತ್ರವಾಗಿ ಆಗ್ಬೇಕು, ಅದ್ದೂರಿಯಾಗಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಅನುಭವ ಇದೆ ಅವರುಗಳಿಗೆ. ಹಂಗಾಗಿ ಅಧಿಕಾರಿಗಳು ಉಳಿಲಿ ಅಂತೇಳಿ ಸ್ವತಃ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈ ಅಧಿಕಾರಿಗಳ ಮಟ್ಟದಲ್ಲಿ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ಈ ವಿಚಾರ ಹೋಗ್ದೇನೆ ಒಂದು ಪ್ರಾಧಿಕಾರದ ಕಾರ್ಯದರ್ಶಿಯನ್ನ ದಿಢೀರ್ ಅಂತೇಳಿ ವರ್ಗಾವಣೆ ಮಾಡುವಂತ ಅಗತ್ಯ ಏನಿತ್ತು ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರತಕ್ಕಂಥ ಪ್ರಶ್ನೆಗಳು. ಜೊತೆಗೆ ಅವ್ರಿಗೆ ಈಗಾಗಲೇ ಮೈಸೂರು ಜಿಲ್ಲೆಯ DC ಅವರು ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಎಲ್ಲರೂ ಕೂಡ 2 ವರ್ಷ ಸಮಯ ಆಗಿದೆ, ಅವ್ರಿಗೆ ಅವಧಿ ಮುಗಿದಿದೆ, ಅವ್ರನ್ನೆಲ್ಲರನ್ನೂ ಉಳಿಸ್ಕೊಂಡಿದ್ದಾರೆ. ಆದರೆ KS ಅಧಿಕಾರಿ ಕೇವಲ 1.5 ವರ್ಷ ಆಗಿದೆ. ಯಾರು ರೂಪಾ ಅವರು ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಅಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಕೂಡ ಮಾಡಿದ್ದಾರೆ. ಏನು ಅಕ್ರಮಗಳು ನಡೀತಾ ಇತ್ತು ಅದನ್ನ ತಡೆಗಟ್ಟಿದ್ದಾರೆ, ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡಿದ್ದಾರೆ. ಮುಂಚೆ ಇದ್ದಂತ ಕೆಲವು ಏನು ಬಹಳ ಒಂದು ರೀತಿಯ ಸೋರಿಕೆ ಇತ್ತು ಅದನ್ನ ತಪ್ಪಿಸ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದ್ದಾರೆ. ಇಂಥ ಮಹಿಳಾಧಿಕಾರಿಯನ್ನ ಏಕಾಏಕಿ ಎತ್ತಂಗಡಿ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಬಹಳ ಒಂದು ಆಕ್ರೋಶ ಎಲ್ಲ ಕಡೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ವಿಚಾರ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಆ ಒಂದು ವರ್ಗಾವಣೆಗೆ ಬ್ರೇಕ್ ಹಾಕಿದ್ದಾರೆ. DC ಅವರ ಮುಖಾಂತರ ಏನು ವರ್ಗಾವಣೆ ಆಗಿದಂತ ಅಧಿಕಾರಿ ರಿಪೋರ್ಟ್ ಮಾಡದೇ ಇರಂಗೆ ತಡೆಯನ್ನ ಒಡ್ಡಿದ್ದಾರೆ. ಮಹಿಳಾ ಅಧಿಕಾರಿನ ಉಳಿಸ್ಕೊಳ್ಳೋದಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ? ಅದರಲ್ಲೂ ವಿಶೇಷವಾಗಿ ಮಹಿಳಾ ಅಧಿಕಾರಿಗಳಿಗೆ ಈ ರೀತಿ ಕೆಲಸ ಮಾಡುವಂತ ಮಹಿಳಾ ಅಧಿಕಾರಿಗಳಿಗೆ ಉತ್ತೇಜನ ಕೊಡ್ಬೇಕೆ ಹೊರತು ಈ ಹಂತದಲ್ಲಿ ಡಿಸ್ಕರೇಜ್ ಮಾಡುವಂತದ್ದು ಏನಿತ್ತು ಅನ್ನುವಂಥದ್ದು ಎಲ್ಲ ಕಡೆ ಕೇಳಿ ಬರ್ತಕ್ಕಂತ ಒಂದು ಪ್ರಶ್ನೆ. ಇದಕ್ಕೆ ಸರ್ಕಾರ ಬಹುಶಃ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಗಮನಕ್ಕೆ ಈ ವಿಚಾರ ಹೋಗಿರ್ಲಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಗಮನಕ್ಕೆ ತಂದು ಈ ವರ್ಗಾವಣೆಯನ್ನ ತಡೆ ಹಾಕ್ತೇನೆ ಅನ್ನುವಂತ ಭರವಸೆಯನ್ನ ಕೂಡ ನೀಡಿದ್ದಾರೆ. ಬಹುಶಃ ಅದನ್ನ ಕಾದ್ ನೋಡ್ಬೇಕಾಗಿದೆ. ಸುದ್ದಿ ಮಾಹಿತಿಗಾಗಿ ಧನ್ಯವಾದಗಳು ರಾಘವೇಂದ್ರ.